ನಮ್ಮ ಬೆಲ್ಲಿ ಫ್ಯಾಟ್ ಅಥವಾ ನಮ್ಮ ಹೊಟ್ಟೆಯಲ್ಲಿ ಬೆಳ್ಕೊಂಡಿರುವಂಥ ಬೊಜ್ಜಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ತುಂಬ ಸುಲಭವಾಗಿ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದರೆ, ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿ ನೀವು ಒಂದು ತಿಂಗಳಲ್ಲಿ ಒಂದು 4 ರಿಂದ 5 kg ನಿಮ್ಮ ಫ್ಯಾಟನ್ನು ಕಮ್ಮಿ ಮಾಡ್ಕೋಬೋದು. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮ ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜಿದೆಯಲ್ಲ, ಅದನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದರಿಂದಾಗಿ ಏನಾಗುತ್ತೆ, ನಿಮ್ಮ ಹೊಟ್ಟೆ ಬೊಜ್ಜು ತುಂಬ ಕಮ್ಮಿ ಆಗ್ತದೆ, ನೀವು ಸ್ಲಿಮ್ ಆಗ್ತೀರಾ, ಸ್ಮಾರ್ಟ್ ಕೂಡ ಆಗ್ತೀರಾ. ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದಿದು. ಇದನ್ನು ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ನಮ್ಗೆ ಬೇಕಿರೋದು 3 ಪ್ಲಸ್ ಇನ್ನೊಂದು 4 ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಒಂದು ಶುಂಠಿ, ನಿಮ್ಗೆ ಗೊತ್ತಿದೆ ಶುಂಠಿ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ನಮ್ಮ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ. ಯಾಕಂದರೆ ಇದು ನಮ್ಮ ಮೆಟಾಬಲಿಸಮ್ನ ಜಾಸ್ತಿ ಮಾಡ್ತದೆ, ಜೀರ್ಣ ಚೆನ್ನಾಗಿ ಆಗ್ತದೆ, ಆವಾಗ ಬೊಜ್ಜು ಬೆಳೆಯಲ್ಲ. ಇನ್ನೊಂದು ಲಿಂಬೆ ಹಣ್ಣು, ಇದು ಕೂಡ ಗೊತ್ತು ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೇಳಿ. ನಂತರ ಇನ್ನೊಂದು ಜೀರಿಗೆ ಮತ್ತು ಹನಿ ಅಂದರೆ ಜೇನುತುಪ್ಪ. ಈ 4 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದನ್ನು ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ. ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ, ಹಾಗೆ 1 ಚಮಚದಷ್ಟು ಈ ಶುಂಠಿ ಇರ್ತದಲ್ಲ, ಇದನ್ನು ಗ್ರೇಟ್ ಮಾಡ್ಕೊಂಡು ಅಂದರೆ ತುರಿದುಕೊಂಡು ಹಾಕ್ಕೊಳ್ಬೇಕು. 1 ಚಮಚದಷ್ಟು ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ಟವ್ನಲ್ಲಿಟ್ಟು ಒಂದು 6 ರಿಂದ 7 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ನಾವು. ಆವಾಗ ಏನಾಗ್ತದೆ, ಈ ಜೀರಿಗೆ ಮತ್ತು ಶುಂಠಿಯಲ್ಲಿರುವಂತಹ ಔಷಧಿ ಅಂಶದಲ್ಲಿ ಸಂಪೂರ್ಣವಾಗಿ ಬಿಡಬೇಕು ಮತ್ತು ನೀರು ಸ್ವಲ್ಪ ಕುಗ್ಗಬೇಕು. ಹಾಗಾಗಿ 6 ರಿಂದ 7 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂಚೂರು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಇದರಲ್ಲಿರುವಂಥ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ, ಅದು ಕಲರ್ ಕೂಡ ಚೇಂಜ್ ಆಗಿದೆ. ಒಂದು 5 ನಿಮಿಷ ಆಗಿದೆ ಅದನ್ನು ಕುದಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಈಗ ಇದನ್ನು ಬಂದ್ ಮಾಡ್ತಾ ಇದ್ದೇನೆ. ಬಂದ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಇದನ್ನು ಸೋಸ್ಕೊಳ್ತೇನೆ. ಈಗ ಒಂದು ಗ್ಲಾಸ್ಗೆ ಸೋಸ್ಕೊಳ್ಬೇಕು, ಯಾಕಂದ್ರೆ ನಮ್ಮ ಖಾಲಿ ಆ ನೀರು ಸಿಕ್ಕಿದ್ರೆ ಸಾಕು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟು ಜೇನುತುಪ್ಪ ಅಥವಾ ಹನಿ. ಇದಷ್ಟೇ. ಇದು ನಾವು 1 ಚಮಚದಷ್ಟು ಹನಿಯನ್ನು ಹಾಕ್ಕೊಳ್ಬೇಕು. ಬಿಸಿ ಇರುವಾಗ ಹಾಕ್ಕೊಳ್ಬೇಡಿ, ತಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು ಹನಿಯನ್ನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಹನಿ ಮತ್ತು ಲಿಂಬೆ ರಸ ಇದೆಯಲ್ಲ, ಇದು ಸಂಪೂರ್ಣವಾಗಿ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನಮ್ಮ ದೇಹದ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಅಥವಾ ನಮ್ಮ ಬೆಲ್ಲಿ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ಈ ಒಂದು ಡ್ರಿಂಕ್ಸ್ ರೆಡಿಯಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಿಗ್ಗೆ ಬ್ರಷ್ ಮಾಡಿ ಆದಮೇಲೆ ಇದನ್ನು ಕುಡಿದ್ಬಿಡ್ಬೇಕು. ಅಂದರೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಕುಡ್ದಾದ್ಮೇಲೆ 1 ಗಂಟೆ ಹೊತ್ತು ನೀವು ಏನನ್ನು ತಿನ್ನಬಾರ್ದು. ಆ ನಂತರ ನೀವೇನು ಬೇಕಾದ್ರೂ ತಿನ್ಬೋದು ಅಥವಾ ಕುಡಿಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೆಲ್ಲಿ ಫ್ಯಾಟನ್ನು ಇದಕ್ಕೆ ಬರ್ನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದರ ಇಫೆಕ್ಟ್ ಇದೆಯಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಕೇವಲ ಒಂದು 15-20 ದಿನದೊಳಗಡೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಆಗುವಂಥ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಬೆಲ್ಲಿ ಫ್ಯಾಟ್ ತುಂಬ ಫಾಸ್ಟಾಗಿ ಇದರಲ್ಲಿ ಕರಗ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.